ಬೇಕರಿಗೆ ಹೋಗಿ ತಿಂಡಿ ಚಪ್ಪರಿಸುವ ಮೊದಲು ಈ ಸುದ್ದಿ ನೋಡಿ. ಬರ್ತಾ ಇದೆ ನೋಡಿ, ಬ್ರೇಕಿಂಗ್ ನ್ಯೂಸ್. ಬೇಕರಿಗೆ ಹೋಗಿ ತಿಂಡಿ ಚಪ್ಪರಿಸುವ ಮೊದಲು ಪ್ರತಿಯೊಬ್ಬರು ಈ ಸುದ್ದಿಯನ್ನ ನೋಡ್ಲೇಬೇಕು. ಬೇಕರಿಗೆ ಹೋಗಿ ತಿಂಡಿಯನ್ನ ತಿನ್ನುವ ಮೊದಲು 100 ಸಲ ಯೋಚಿಸಬೇಕು. ಯಾಕಂದ್ರೆ ಈ ಸುದ್ದಿ ನೋಡಿದ್ರೆ ನೀವೆಲ್ಲ ಬೇಕರಿಗೆ ಹೋಗೋದನ್ನೇ ಬಿಟ್ಬಿಡ್ತೀರಾ ವೀಕ್ಷಕರೇ. ಇದು ರಾಜ್ಯದ ಎಲ್ಲರೂ ನೋಡಲೇಬೇಕಾಗಿರುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತದ್ದು. ತಿಪ್ಪೆ ಸೇರಬೇಕಾದ ಮೊಟ್ಟೆ ಎಲ್ಲ ಸೇರ್ತಾ ಇದೆ ನಮ್ಮ ಹೊಟ್ಟೆ ಎನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಕೊಳೆತ ಮೊಟ್ಟೆಗಳನ್ನ ಬಳಸಿ ಬೇಕರಿ ಐಟಮ್ ತಯಾರಿಸಲಾಗ್ತಿದೆ. ಬೇಕರಿಗಳಿಗೆ ಕೊಳೆತ ಮೊಟ್ಟೆ ಮಾರೋ ದಂಧೆಗೆ ಕಡಿವಾಣವೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಟು ಹಾಕುತ್ತೆ ಈ ಸುದ್ದಿ. ತಿಪ್ಪೆಗೆ ಬೀಸಾಕುವ ಕೆಟ್ಟ ಮೊಟ್ಟೆಗಳನ್ನ ಬೇಕರಿಗೆ ಮಾರಾಟ ಮಾಡುವ ಪ್ರಕರಣ ಕೊಪ್ಪಳದಲ್ಲಿ ಬೆಳಕಿಗೆ ಬಂದಿದೆ. ಕೊಪ್ಪಳದ ಕುಷ್ಟಗಿಯಲ್ಲಿ ಸಾರ್ವಜನಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಹ ಮೊಟ್ಟೆಗಳನ್ನ ಕೋಳಿ ಫಾರಂ ಮಾಲೀಕರೇ ಮಾರಾಟ ಮಾಡ್ತಿದ್ದಾರೆ. ಲಾಭದಾಸೆಗೆ ಕೆಟ್ಟು ಹೊಲಸು ನಾರ್ತಾ ಇರುವಂತಹ ಮೊಟ್ಟೆಗಳನ್ನ ಬೇಕರಿಗೆ ಬಿಕ್ರಿ ಮಾಡ್ತಾ ಇದ್ದಾರೆ. ಕಡಿಮೆ ಬೆಲೆಗೆ ಸಿಗುತ್ತೆ ಎಂಬ ಕಾರಣಕ್ಕೆ ಬೇಕರಿ ಮಾಲೀಕರು ಸಹ ಅದೇ ಮೊಟ್ಟೆಗಳನ್ನ ಖರೀದಿ ಮಾಡಿ ಬಗೆ ಬಗೆಯ ತಿನಿಸು ತಯಾರಿಸಿ ನಮ್ಗೆಲ್ಲ ಕೊಡ್ತಿದ್ದಾರೆ. ಕುಷ್ಟಗಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಮಾಣಿಕ್ಯಂ ಕೋಳಿ ಫಾರ್ಮ್ನವರು ಇಂಥದೊಂದು ದಂಧೆ ನಡೆಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಅವರಿಂದ. ಮುಕ್ಕಣ್ಣ, ಈ ದಂಧೆ ಎಷ್ಟು ದಿನದಿಂದ ನಡೀತಾ ಇದೆ? ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕ್ಯಾರೇನೆ ಅಂತ ಇಲ್ವಾ? ನನ್ ಧ್ವನಿ ಕೇಳಿಸ್ತಾ ಇದೀಯಾ ಮುಕ್ಕಣ್ಣ? ಓಕೆ, ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ಕೋಳಿ ಫಾರಂನ ರೇಡ್ ಮಾಡಿರುವಂತಹ ವಿಠಲ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ವಿಷಯ ನಿಮ್ ಗಮನಕ್ಕೆ ಬಂದಿದ್ ಯಾವಾಗ? ಎಷ್ಟು ದಿನದಿಂದ ಈ ವಿಚಾರ ನಡೀತಾ ಇದೆ? ಇದು ಸುಮಾರು ದಿವಸದಿಂದ ನಡೀತಿದ್ದಾರೆ. ಇದು ಅವಾಗ ನಮ್ಮ ಗೆಳೆಯ ಒಬ್ಬನು ಅಲ್ಲಿ ಹೋಗಿದ್ನಂತೆ. ಅವನಿಗೆ ಅವನ ಫ್ರೆಂಡ್ ಹೇಳಿದ್ನಂತೆ, ಈ ರೀತಿ ಇಲ್ಲಿಂದ ಮೊಟ್ಟೆಗಳನ್ನ ಇಟ್ಟೋಗಿರ್ತಕ್ಕಂಥ ಮೊಟ್ಟೆಗಳನ್ನ ಕೋಳಿ ಫಾರ್ಮ್ ಇಂದಾನೆ ಅವರು ಡೈರೆಕ್ಟ್ ಆಗಿ ಬೇಕರಿಗಳಿಗೆಲ್ಲ ಸಪ್ಲೈ ಮಾಡ್ತಿದಾರಂತೆ. ಆ ಬೇಕರಿಯಲ್ಲಿ ಅಂತದೇ ಮೊಟ್ಟೆಗಳನ್ನ ಅವರು ಯೂಸ್ ಮಾಡ್ತಿದ್ದಾರೆ. ಅವರು ಅಲ್ಲಿಂದ ವ್ಯಾನ್ ತಗೊಂಡ್ಬಂದು ಗಂಗಾವತಿಯಿಂದ ಗೋವಾ ಅಂತ ಬೇಕರಿ ಹೆಸರಿದೆ ಅಂತ, ಆ ಬೇಕರಿಗೆ ಅಲ್ಲಿಂದ ಮಾಲ್ ಸಪ್ಲೈ ಮಾಡ್ತಿದ್ದಾರೆ ಮತ್ತು ಸುತ್ತಮುತ್ತಲಿನ ಇರ್ತಕ್ಕಂತ ಬೇಕರಿಗಳಿಗೂ ಸಪ್ಲೈ ಮಾಡ್ತಿದ್ದಾರೆ. ಅವ್ರು ಬರೇ ಹೊಡೆದೋಗಿರೋ ಮೊಟ್ಟೆ ಆಗಿದ್ರೆ ಓಕೆ ಆಗಿರೋದು, ಆದ್ರೆ ಆ ಮೊಟ್ಟೆಯಲ್ಲಿ ನೊಣಗಳು ಹಾಗೆ ಬಿದ್ದಿರ್ತವೆ ಆ ಸ್ಟೀಲ್ ಡಬ್ಬದಲ್ಲಿ. ನೀವು ನೋಡಿರ್ಬಹುದು, ವಿಡಿಯೋ ಎಲ್ಲ ಕಳಿಸ್ಕೊಟ್ಟಿದೀನಿ. ಅದನ್ನೇ ಅವ್ರು ಯೂಸ್ ಮಾಡ್ಕೊಂಡು ಆ ಬೇಕರಿಗಳಿಗೆಲ್ಲ ಕಳಿಸ್ತಿದ್ದಾರೆ. ಇದನ್ನ ನಾವು ತಡೆಗಟ್ಟಿ ಆ ವ್ಯಾನ್ ಸಮೇತ ನಾವು ಪೊಲೀಸರಿಗೆ ಒಪ್ಪಿಸಿದ್ವಿ. ಆ ಪೊಲೀಸರು ನಾವ್ ಹೇಳಿದ್ರೆ ಪೊಲೀಸರು ವ್ಯಾನ್ ಓಪನ್ ಮಾಡಿ ನೋಡಿ ಅದ್ರಲ್ಲೆಲ್ಲ ಮಾಲ್ ಇದೆ, ಅದನ್ನ ಸಂಬಂಧಪಟ್ಟವ್ರನ್ನ ಕರೆಸಿ ಅಂತಂದ್ರೆ ಅವ್ರು ಪೊಲೀಸರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಮಗೆ ಅದನ್ನ ಸಂಬಂಧಪಟ್ಟ ಅದು ಮಾಡಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನಾವು ಬರೀ ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಇವಾಗ ಕೋಳಿ ಫಾರಂನ ಮಾಲೀಕರಾಗಿರುವಂತ ರಾಮಣ್ಣ ಅವರಿದ್ದಾರೆ. ರಾಮಣ್ಣ ಅವರೇ ನಮಸ್ತೆ. ಏನಿದೆಲ್ಲ ಈ ರೀತಿಯಾಗಿರುವಂತ ಮೊಟ್ಟೆಗಳು ನಿಮ್ಮಲ್ಲಿ ಮಾರಾಟ ಆಗ್ತಾ ಇದೆ, ಇದು ನಿಜಾನಾ? ನಮ್ಮ ಅಂತ ಮೊಟ್ಟೆ ಮಾರಕ್ಕೆ ಪೌಲ್ಟ್ರಿ ಫಾರ್ಮರ್ಸ್ ಯಾರು ತಯಾರಾಗಿಲ್ಲ ಅಮ್ಮ, ಯಾರು ಮಾಡಕ್ ಆಗಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಕೊಳೆತು ಹೋಗಿರುವಂತ ಮೊಟ್ಟೆಗಳನ್ನ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದನ್ನ ಮಾರಾಟ ಮಾಡ್ತಾ ಇದ್ದೀರಾ. ಏನಿದ್ರ ಹಕ್ಕಿಕತ್ತು? ನಾವು ಚಲೋ ಮೊಟ್ಟೆ ಮಾರ್ತಾವಮ್ಮ, ಅಂತ ಮೊಟ್ಟೆ ನಾವು ಮಾರಕ್ ಆಗಲ್ಲ. ಯಾಕೆ ಮಾರ್ತೀವಮ್ಮ ಅಂತ ಮೊಟ್ಟೆ? ಅದೆಲ್ಲ ಹೊರಗಾಕೆ ಮೊಟ್ಟೆ ಅಮ್ಮ, ಹೊರಗಾಕ್ಬಿಡ್ತೇವೆ, ಸಾಯಿಲ್ ಮಾಡ್ತೀವಿ. ಅಲ್ಲ ಸರ್, ಸ್ಥಳೀಯರೇ ಹೇಳ್ತಾ ಇದ್ದಾರೆ ನೀವು ಮಾಡದೇ ಇದ್ದಿದ್ರೆ ನಿಮ್ ಮೇಲೆ ಯಾಕೆ ಈ ಆರೋಪ ಬರ್ತಿತ್ತು? ಯಾಕೆ ಹೇಳ್ತಿದ್ರು ಅವರು? ಹಲೋ ಸರ್, ನನ್ ಧ್ವನಿ ಕೇಳಿಸ್ತಾ ಇದೀಯಾ? ಇದನ್ನ ನೋಡ್ದವ್ರೆ, ಅಲ್ಲಿಯ ಸ್ಥಳೀಯರೇ ಈ ಆರೋಪ ಮಾಡ್ತಾ ಇರೋದು. ಅವ್ರು ಕಣ್ಣಿನಿಂದ ನೋಡಿದ್ದಾರಂತೆ. ಒಂದ್ ವೇಳೆ ನೀವು ಮಾಡದೇ ಇದ್ದಿದ್ರೆ ಅವ್ರು ಈ ಆರೋಪ ಮಾಡ್ತಾ ಇರ್ಲಿಲ್ಲ. ಹೊರಗನ ಹಾಕಿ ಮೊಟ್ಟೆ ನೋಡ್ಯಾರಮ್ಮ ಅವರು, ಅದು ನೋಡಿ ಫೋಟೋ ಮಾಡ್ಕೊಂಡು ಹೋಗ್ಯಾರಮ್ಮ. ಅದೇ. ಓಕೆ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.